ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಉಷಾ ರವಿ ಕ್ರಿಯೇಷನ್ಸ್. ಯಾರೆಲ್ಲ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತು ನಾನಿಲ್ಲಿ ಈ ಸ್ಯಾರಿಗೆ ಸಿಂಗಲ್ ಬೀಡ್ ಯೂಸ್ ಮಾಡಿಕೊಂಡು ಕೇವಲ 2 ಸ್ಟೆಪ್ಪಲ್ಲಿ ಈ ಥರ ಗ್ರ್ಯಾಂಡಾಗಿ ಬ್ರೈಡಲ್ ಕುಚ್ಚು ಬರೋ ಥರ ನಾನು ಹಾಕಿ ತೋರಿಸಿದ್ದೀನಿ. ತುಂಬಾ ಈಸಿ ಈ ಡಿಸೈನ್ ಹಾಕೋದು. ಈ ಡಿಸೈನ್ ಹಾಕೋದು ಹೇಗೆ ಅಂತ ನೋಡೋಣ. ಈಗ ಈ ಡಿಸೈನ್ ಹಾಕೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ, ಮತ್ತು ಅದರ ಪಕ್ಕದಲ್ಲೇ ಇನ್ನೂ ಒಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಈಗ ನಾನಿಲ್ಲಿ 2 ಚೈನ್ಸ್ ಹಾಕ್ಕೊಳ್ತೀನಿ. 2 ಚೈನ್ಸ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಈ ಥರ ಲಾಕ್ ಮಾಡ್ಕೊಳ್ತೀನಿ. ಈ ಥರ ಲಾಕ್ ಮಾಡಿದ್ದಾದಮೇಲೆ ಈಗ ನಾನು ಒಂದು ಬೀಡ್ ಆ್ಯಡ್ ಮಾಡ್ಕೊಳ್ತೀನಿ. ಈ ಥರ ನಾನಿಲ್ಲಿ ಈ ಥರ ಬೀಡ್ ಯೂಸ್ ಮಾಡಿದ್ದೀನಿ. ನೀವು ಬೇಕು ಅಂದರೆ ಯಾವ ಬೀಡ್ ಬೇಕಾದ್ರೂ ಇಲ್ಲಿ ಆ್ಯಡ್ ಮಾಡ್ಕೊಬೋದು. ಈಗ ಈ ಥರ ಟೈಟಾಗಿ ಲಾಕ್ ಮಾಡಿಕೊಂಡು ಈ ಬೀಡ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಈ ಥರ ಲಾಕ್ ಮಾಡ್ಕೊಬೇಕು. ಈ ಥರ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಅದು ಈ ಥರ ಕಾಣುತ್ತೆ. ಈಗ 5 ಚೈನ್ಸ್ ಹಾಕ್ಕೊಬೇಕು. 1 2 3 4 5 ಚೈನ್ಸ್ ಹಾಕ್ಕೊಂಡಿದ್ದಾದಮೇಲೆ ಸ್ಯಾರಿನ ಈ ಥರ ಟರ್ನ್ ಮಾಡಿಕೊಂಡು ಈ 2 ಚೈನ್ಸ್ ಲಾಕಲ್ಲಿ ಈ ಥರ ಇದನ್ನು ಲಾಕ್ ಮಾಡ್ಕೊಬೇಕು. ಈ ಥರ ಲಾಕ್ ಮಾಡ್ಕೊಬೇಕು. ಮಾಡ್ಕೊಂಡಿದ್ದಾದಮೇಲೆ ಈಗ ರೈಟ್ ಸೈಡ್ ತಿರ್ಸ್ಕೊಬೇಕು. ಈಗ 2 ಚೈನ್ಸ್ ಹಾಕ್ಕೊಳ್ಬೇಕು. 2 ಚೈನ್ಸ್ ಹಾಕ್ಕೊಂಡಿದ್ದಾದಮೇಲೆ ನೀಡಲ್ ಮೇಲೆ 2 ಟೈಮ್ಸ್ ದಾರ ತೊಗೊಬೇಕು. ಈ 5 ಚೈನ್ಸ್ ಇದ್ರೊಳಗಡೆಯಿಂದ ನಾ ಈಗ ವರ್ಕ್ ಮಾಡ್ಕೊಳ್ಬೇಕು. ಎರಡರಲ್ಲಿ ಒಂದು ಕಂಬ ಮಾಡ್ಕೊಬೇಕು. ತ್ರಿಬಲ್ ಕ್ರೋಶೆಟ್ ಆಯಿತು. ಈಗ ಸೂಜಿ ಮೇಲೆ 2 ಸಲ ದಾರ ತೊಗೊಬೇಕು. ಎರಡರಲ್ಲಿ ಒಂದು ಈಗ ತ್ರಿಬಲ್ ಕ್ರೋಶೆಟ್ ಆಯಿತು. ಈಗ ಇನ್ನೂ ಒಂದು ಎರಡರಲ್ಲಿ ಒಂದು ಈ ಥರ ಕಂಬಗಳು ಮಾಡಿಕೊಂಡು ಹೋಗಬೇಕು. ನಾನಿಲ್ಲಿ ಟೋಟಲಾಗಿ 12 ಕಂಬ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು ಕಂಬ ಆಯಿತು. ಎರಡರಲ್ಲಿ ಒಂದು ಇನ್ನೂ ಒಂದು ಕಂಬ, ಎರಡರಲ್ಲಿ ಒಂದು ಈ ಥರ ತ್ರಿಬಲ್ ಕ್ರೋಶೆಟನ್ನ 12 ಹಾಕ್ಕೊಂಡು ಹೋಗಬೇಕು. ಬೇಕಂದರೆ ನಾವಿಲ್ಲಿ ಸಿಂಗಲ್ ಕ್ರೋಶೆಟ್ಟು ಹಾಕ್ಕೊಂಡು ಹೋಗ್ಬೋದು. ಅದೂ ಅಷ್ಟೇ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡೋದಕ್ಕೂ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ನಾನಿಲ್ಲಿ ತ್ರಿಬಲ್ ಕ್ರೋಶೆಟ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಈಗ ಈ ಥರ ಎರಡರಲ್ಲಿ ಒಂದು ಈ ಥರ ಮಾಡಿಕೊಂಡು ಅದು ಸ್ಲ್ಯಾಂಟಿಂಗಲ್ಲಿ ಬರುತ್ತೆ ವರ್ಕು. ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಈಗ ಸೂಜಿ ಮೇಲೆ 2 ಸಲ ದಾರ ತೊಗೊಬೇಕು. ಈ ಥರ ಎರಡರಲ್ಲಿ ಒಂದು ಅದು ಈ ಥರ ಕಾಣುತ್ತೆ. ಈಗ ಈ ಥರ ಕಾಣುತ್ತೆ. ನನಗಿಲ್ಲಿ 12 ಆಗಿದೆ. ಈಗ ಈ ಒಂದು ಡಿಸೈನು ಈ ಥರ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಈ ಥರ ನೀಟಾಗಿ ಲಾಕ್ ಮಾಡ್ಕೊಬೇಕು. ಆ ಡಿಸೈನ್ ನೀಟಾಗಿ ಎಲ್ಲಿ ಕುತ್ಕೊಳ್ಳುತ್ತೋ ಅಲ್ಲಿಗೆ ನಾವು ಲಾಕ್ ಮಾಡ್ಕೊಬೇಕಾಗುತ್ತೆ. ಈ ಥರ ಬರುತ್ತೆ ಡಿಸೈನ್. ಈಗ ನೆಕ್ಸ್ಟು 2 ಚೈನ್ಸ್ ಹಾಕ್ಕೊಳ್ಬೇಕು. 1 2 ಚೈನ್ಸ್ ಹಾಕ್ಕೊಂಡಿದ್ದಾದಮೇಲೆ ಮತ್ತೆ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಈ ಥರ ಲಾಕ್ ಮಾಡ್ಕೊಬೇಕು. ಈ ಥರ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಈ ಥರ ಲಾಕ್ ಮಾಡ್ಕೊಬೇಕು. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಈಗ ನಾನು ಒಂದು ಬೀಡ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಒಂದು ಬೀಡ್ ಆ್ಯಡ್ ಮಾಡಿಕೊಂಡು ನೆಕ್ಸ್ಟು ಈ ಥರ ಇದು ಮಾಡ್ಕೊಬೇಕು. ಈ ಬೀಡನ್ನು ಟೈಟಾಗಿ ಈ ಥರ ಲಾಕ್ ಮಾಡಿಕೊಂಡು ಆ ಬೀಡ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಈ ಥರ ಲಾಕ್ ಮಾಡ್ಕೊಬೇಕು. ಈ ಥರ ಲಾಕ್ ಮಾಡ್ಕೊಬೇಕು. ನೆಕ್ಸ್ಟ್ ಈಗ 5 ಚೈನ್ಸ್ ಹಾಕ್ಕೊಬೇಕು. 2 3 4 5 ಚೈನ್ಸ್ ಹಾಕ್ಕೊಂಡು ಸ್ಯಾರಿನ ಟರ್ನ್ ಮಾಡ್ಕೊಬೇಕು. ಟರ್ನ್ ಮಾಡಿಕೊಂಡು ಈ 2 ಚೈನ್ಸ್ ಲಾಕ್ ಮಾಡಿರೋ ಹತ್ರ ನಾವು ಈ ಥರ ಒಂದು
ಲಾಕ್ ಮಾಡ್ಕೊಬೇಕು. ಈ ಥರ ಲಾಕ್ ಮಾಡ್ಕೊಬೇಕು. ಈ ಥರ ಲಾಕ್ ಮಾಡ್ಕೊಬೇಕು. ನೆಕ್ಸ್ಟು ಲಾಕ್ ಮಾಡ್ಕೊಂಡಿದ್ದಾದಮೇಲೆ ರೈಟ್ ಸೈಡ್ ತಿರ್ಸ್ಕೊಬೇಕು. ಈಗ ರೈಟ್ ಸೈಡ್ ತಿರ್ಸ್ಕೊಂಡಿದ್ದಾದಮೇಲೆ 2 ಚೈನ್ಸ್ ಹಾಕ್ಕೊಬೇಕು. 2 ಚೈನ್ಸ್ ಹಾಕ್ಕೊಂಡಿದ್ದಾದಮೇಲೆ ನೀಡಲ್ ಮೇಲೆ 2 ಟೈಮ್ಸ್ ದಾರ ತೊಗೊಳ್ಬೇಕು. ಈ ಥರ ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ಈ ಥರ ತ್ರಿಬಲ್ ಕ್ರೋಶೆಟ್ ಕಂಬ ಮಾಡ್ಕೊಬೇಕು. ಮತ್ತು ಈ 5 ಚೈನ್ಸ್ ಲಾಕ್ ಇದರಲ್ಲಿ ಈ ಥರ ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ಈ ಥರ ಒಂದು ಕಂಬ ಮಾಡ್ಕೊಬೇಕು. ನಾನು ಇವಾಗ ಆ ಕಡೆಯೂ ಟೋಟಲಾಗಿ 12 ಕಂಬ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಇಲ್ಲಿನೂ 12 ಕಂಬ ಮಾಡ್ಕೊಳ್ತೀನಿ. ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ಮತ್ತು 2 ಟೈಮ್ಸ್ ದಾರ ತೊಗೊಬೇಕು. ಈ ಥರ ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ಈ ಥರ ಕಂಬ ಮಾಡ್ಕೊಬೇಕು. ಈಗ ಈ ಡಿಸೈನು ಕಂಪ್ಲೀಟ್ ಆಯಿತು. ಈಗ ನೆಕ್ಸ್ಟು ಈ ಡಿಸೈನ್ ಈ ಥರ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಈ ಥರ ಇವಾಗ ನನಗೆ ಇದರಲ್ಲಿ 12 ಆಗಿದೆ. ಈಗ ಇದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಈ ಥರ ಲಾಕ್ ಮಾಡ್ಕೊಬೇಕು. ಲಾಕ್ ಮಾಡ್ಕೊಂಡಿದ್ದಾದಮೇಲೆ 2 ಟೈಮ್ಸ್ ಚೈನ್ ಹಾಕ್ಕೊಬೇಕು. 2 ಚೈನ್ ಹಾಕ್ಕೊಬೇಕು. ಈ ಥರ 2 ಚೈನ್ ಹಾಕ್ಕೊಂಡಿದ್ದಾದಮೇಲೆ ಲಾಕ್ ಮಾಡ್ಕೊಬೇಕು. ನೆಕ್ಸ್ಟು ಈ ಥರ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಈಗ ಒಂದು ಬೀಡ್ ಆ್ಯಡ್ ಮಾಡ್ಕೊಬೇಕು. ಈ ಥರ ಬೀಡ್ ಆ್ಯಡ್ ಮಾಡಿಕೊಂಡು ಈ ಬೀಡ್ ಟೈಟಾಗಿ ಈ ಥರ ನೀಟಾಗಿ ತೊಗೊಂಡು ಇದನ್ನು ಈ ಥರ ಇದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಈ ಥರ ಲಾಕ್ ಮಾಡ್ಕೊಬೇಕು. ನೆಕ್ಸ್ಟು ಲಾಕ್ ಮಾಡ್ಕೊಂಡಿದ್ದಾದಮೇಲೆ 5 ಚೈನ್ಸ್ ಹಾಕ್ಕೊಳ್ಬೇಕು. 2, 3, 4, 5 ಚೈನ್ಸ್ ಹಾಕ್ಕೊಬೇಕು. ಸ್ಯಾರಿನ ಟರ್ನ್ ಮಾಡ್ಕೊಬೇಕು. ಈ 2 ಚೈನ್ಸ್ ಲಾಕಲ್ಲಿ ಈ ಥರ ಲಾಕ್ ಮಾಡ್ಕೊಬೇಕು. ಲಾಕ್ ಮಾಡಿಕೊಂಡು ಇದಾದಮೇಲೆ ಈ ಥರ ನೆಕ್ಸ್ಟು ರೈಟ್ ಸೈಡ್ ತಿರುಗಿಸ್ಕೊಬೇಕು. ಈಗ 2 ಚೈನ್ಸ್ ಹಾಕ್ಕೊಬೇಕು. ಸೂಜಿ ಮೇಲೆ 2 ಟೈಮ್ಸ್ ದಾರ ತೊಗೊಬೇಕು. ಈ 5 ಚೈನ್ಸ್ ಇದರಲ್ಲಿ ಈಗ ವರ್ಕ್ ಮಾಡ್ಕೊಳ್ಬೇಕು. ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ಈಗ ನೀಡಲ್ ಮೇಲೆ 2 ಟೈಮ್ಸ್ ದಾರ ತೊಗೊಬೇಕು. ಈ ಥರ ಎರಡರಲ್ಲಿ ಒಂದು, ಈ ಥರ ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ಈ ಥರ ಒಂದು ಕಂಬ ಮಾಡ್ಕೊಳ್ಬೇಕು. ಇದೇ ಥರನೇ ಸ್ಯಾರಿ ಫುಲ್ಲು ಇದೇ ಡಿಸೈನೇ ಕಂಟಿನ್ಯೂ ಆಗುತ್ತೆ. ಈ ಥರ ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ಈ ಥರ ತೊಗೊಂಡು ಕಂಬ ಮಾಡ್ಕೊಬೇಕು. ಇಲ್ಲಿ ನನಗೆ 3 ಕಂಬ ಆಗಿದೆ. 4 ಕಂಬ ಆಯಿತು. ನೀಡಲ್ ಮೇಲೆ 2 ಟೈಮ್ಸ್ ದಾರ ತೊಗೊಬೇಕು. ಈ ಥರ ಈ ಲೂಪಿಂದ ದಾರ ತೊಗೊಂಡಿದ್ದಾದಮೇಲೆ ಈಗ 5 ಕಂಬ ಆಯಿತು. ನೆಕ್ಸ್ಟು ಇದೇ ಥರನೇ ಸ್ಯಾರಿ ಫುಲ್ಲು ಇದೇ ಡಿಸೈನೇ ಕಂಟಿನ್ಯೂ ಆಗುತ್ತೆ. ವರ್ಕ್ ಕಂಪ್ಲೀಟ್ ಆದಮೇಲೆ ಈ ಥರ ಈಗ ಈ ಥರ ಕಾಣ್ತಾ ಇದೆ. ಈಗ ಈ ವರ್ಕು ಇದು ಕಂಪ್ಲೀಟ್ ಆಗಿದೆ. ಈ ಡಿಸೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಈ ಥರ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟು ಇದೇ ಹಿಂದೆ ಡಿಸೈನ್ ಇದು ಯಾವ ಥರ ಬಂದಿದೆಯೋ ಅದೇ ಡಿಸೈನೇ ಮುಂದೆ ಕಂಟಿನ್ಯೂ ಆಗುತ್ತೆ. ಅದು ಫುಲ್ ಸ್ಯಾರಿ ಫುಲ್ಲು ಕಂಪ್ಲೀಟ್ ಆದಮೇಲೆ ನೋಡೋಣ ಯಾವ ಥರ ಕಾಣಿಸುತ್ತೆ ಅಂತ. ಈ ಥರ ಈಗ ಇಲ್ಲಿ ಇಷ್ಟು ಕಾಣ್ತಾ ಇದೆ. ನೆಕ್ಸ್ಟ್ ಸ್ಯಾರಿ ಫುಲ್ಲು ಕಂಪ್ಲೀಟ್ ಆದಮೇಲೆ ನೋಡೋಣ. ಈಗ ಸ್ಯಾರಿ ಫುಲ್ಲು ಈ ಡಿಸೈನ್ ಈ ಥರ ಬಂದಿದೆ. ಈ ಡಿಸೈನ್ ಕಂಪ್ಲೀಟ್ ಆಗಿದೆ. ಈಗ ನೆಕ್ಸ್ಟ್ ವರ್ಕ್ ಮಾಡೋದು ಹೇಗೆ ಅಂತ ನೋಡೋಣ. ನೆಕ್ಸ್ಟ್ ನಾನಿಲ್ಲಿ ಈ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. ಇದು 6 ಎಳೆ ಇದೆ. ಮೊದಲಿಗೆ ನಾನಿಲ್ಲಿ ಒಂದು ಲಾಕ್ ಮಾಡ್ಕೊಳ್ತೀನಿ. ಈ ಥರ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಸಿಂಗಲ್ ಲಾಕ್ ಮತ್ತು ಈ 2 ಚೈನ್ ಒಳಗಡೆನೂ
ಒಂದು ಸಿಂಗಲ್ ಲಾಕ್ ಮಾಡ್ಕೊತಿದ್ದೀನಿ. ಈಗ ನಾನು ಇಲ್ಲಿ 2 ಚೈನ್ ಹಾಕಿದ್ನಲ್ವ, ಅಲ್ಲೂ ಸಹ ಒಂದು ಸಿಂಗಲ್ ಲಾಕ್ ಮಾಡ್ಕೊಳ್ತೀನಿ. ಅದರ ಪಕ್ಕದಲ್ಲೂ ಒಂದು ಸಿಂಗಲ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಈ ತ್ರಿಬಲ್ ಕ್ರೋಶೆಟ್ ಈ ಡಿಸೈನ್ ಇದೆ ಅಲ್ವಾ, ಇಲ್ಲಿ ಈ ಹೋಲಲ್ಲಿ ನಾನೀಗ ಒಂದು ಸಿಂಗಲ್ ಲಾಕ್ ಮಾಡ್ಕೊಳ್ತೀನಿ. ಮಾಡ್ಕೊಂಡಿದ್ದಾದಮೇಲೆ ಈಗ 3 ಚೈನ್ಸ್ ಹಾಕ್ಕೊಳ್ತೀನಿ. 2 3 ಚೈನ್ಸ್ ಹಾಕ್ಕೊಂಡು ಈ ಹೋಲ್ ಒಳಗಡೆ ಮತ್ತೆ ಈ ಥರ ಲಾಕ್ ಮಾಡ್ತೀನಿ. ಒಂದು ಪೀಕೋಟ್ ಸ್ಟಿಚ್ ಆಯ್ತು. ಈಗ ನೆಕ್ಸ್ಟು ಇದ್ರ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಲಾಕ್ ಮಾಡ್ಕೊಳ್ತೀನಿ. 2 3 ಚೈನ್ಸ್ ಹಾಕ್ಕೊಳ್ತೀನಿ. ಈ ಹೋಲಲ್ಲಿ ಈ ಥರ ಒಂದು ಪೀಕೋಟ್ ಸ್ಟಿಚ್ ಹಾಕ್ಕೊಳ್ತೀನಿ. ಇದೇ ಥರನೇ ಈ ವರ್ಕ್ ಫುಲ್ಲು ಇದೇ ಡಿಸೈನೇ ಕಂಟಿನ್ಯೂ ಆಗುತ್ತೆ. 2 ಚೈನ್ 3, ಈಗ ಒಂದು ಪೀಕೋಟ್ ಸ್ಟಿಚ್ ಈ ಥರ ಬರ್ತಾ ಇದೆ. ನೆಕ್ಸ್ಟು ಅದರ ಪಕ್ಕದಲ್ಲೇ ಒಂದು ಸಿಂಗಲ್ ಲಾಕ್ ಮಾಡ್ಕೊಬೇಕು. 1 2 3 ಚೈನ್ಸ್ ಹಾಕ್ಕೊಂಡು ಒಂದು ಪೀಕೋ ಸ್ಟಿಚ್ ಹಾಕ್ಕೊಬೇಕು. ನೆಕ್ಸ್ಟು ಈ ಪಕ್ಕದಲ್ಲೇ ಈ ಥರ ಒಂದು ಸಿಂಗಲ್ ಕ್ರೋಶೆಟ್ ಹಾಕ್ಕೊಬೇಕು. 3 ಚೈನ್ಸ್ ಹಾಕ್ಕೊಳ್ಬೇಕು, ಪೀಕೋ ಸ್ಟಿಚ್ ಹಾಕ್ಕೊಳ್ಬೇಕು ಈ ಥರ. ನೆಕ್ಸ್ಟು ಅದರ ಪಕ್ಕದಲ್ಲೇ ಈ ಥರ ಒಂದು ಸಿಂಗಲ್ ಕ್ರೋಶೆಟ್ ಹಾಕ್ಕೊಬೇಕು. 3 ಚೈನ್ಸ್ ಹಾಕ್ಕೊಳ್ಬೇಕು. ಈಗ ಒಂದು ಪೀಕೋ ಸ್ಟಿಚ್ ಆಯಿತು. ನೆಕ್ಸ್ಟು ಈ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶೆಟ್ ಹಾಕ್ಕೊಬೇಕು. 3 ಚೈನ್ಸ್ ಹಾಕ್ಕೊಬೇಕು. 1 2 3 ಸಿಂಗಲ್ ಚೈನ್ಸ್ ಹಾಕ್ಕೊಂಡು ಈ ಹೋಲ್ ಒಳಗಡೆ ಒಂದು ಈ ಥರ ಪಿಕೋ ಸ್ಟಿಚ್ ಹಾಕ್ಕೊಬೇಕು. ಮತ್ತೆ ಇದರ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶೆಟ್ ಹಾಕ್ಕೊಬೇಕು. 3 ಚೈನ್ಸ್ ಹಾಕ್ಕೊಳ್ಬೇಕು. ಈ ಹೋಲ್ ಒಳಗಡೆಯಿಂದ ಈ ಥರ ಲಾಕ್ ಮಾಡಿಕೊಂಡ್ರೆ ಒಂದು ಪಿಕೋ ಸ್ಟಿಚ್ ಆಯಿತು. ಈಗ ಈ 2 ಚೈನ್ ಲಾಕ್ ಒಳಗಡೆ ಈ ಥರ ಲಾಕ್ ಮಾಡ್ಕೊಬೇಕು. ಈಗ ಡಿಸೈನ್ ಇದು ಈ ಥರ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಬಂದಿದೆ. ಈ ಥರ ನೀಟಾಗಿ ಹಾಕ್ಕೊಳ್ಬೇಕು. ಸ್ಯಾರಿ ಫುಲ್ಲು ಇದೇ ಥರನೇ ಬರುತ್ತೆ. ನಿಮ್ಗೆ ಬೇಕು ಅಂದರೆ ಬೀಡ್ ಸಹ ಆ್ಯಡ್ ಮಾಡ್ಕೊಬೋದು. ಬೀಡ್ ಆ್ಯಡ್ ಮಾಡಿದ್ರೂ ತುಂಬಾ ಚೆನ್ನಾಗಿ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಈಗ ನೆಕ್ಸ್ಟ್ ವರ್ಕ್ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ಈ 2 ಚೈನ್ ಇದರೊಳಗಡೆಯಿಂದ ಒಂದು ಲಾಕ್ ಮಾಡ್ಕೊಳ್ತೀನಿ. ತಿರುಗಿ ಮತ್ತೆ ಇನ್ನೂ ಒಂದು ಲಾಕ್ ಮಾಡ್ಕೊಳ್ತೀನಿ. ಈ ಥರ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಈಗ ತ್ರಿಬಲ್ ಕ್ರೋಶೆಟ್ ಒಳಗಡೆ ಒಂದು ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡ್ಕೊಂಡಿದ್ದಾದಮೇಲೆ 3 ಚೈನ್ಸ್ ಹಾಕ್ಕೊಳ್ತೀನಿ. ಮತ್ತು ಈ ಥರ ಪೀಕೋ ಸ್ಟಿಚ್ಚು. ನೆಕ್ಸ್ಟು ಇದೇ ವರ್ಕು ಫುಲ್ಲು ಸ್ಯಾರಿ ಫುಲ್ಲು ಕಂಟಿನ್ಯೂ ಆಗುತ್ತೆ. ಇದ್ರ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಚೈನ್ ಲಾಕ್ ಮಾಡ್ಕೊಳ್ತೀನಿ. ಈಗ 3 ಚೈನ್ಸ್ ಹಾಕ್ಕೊಂಡಿದ್ದಾದಮೇಲೆ ಈ ಥರ ಪೀಕೋ ಸ್ಟಿಚ್ ಹಾಕ್ಕೊಳ್ತೀನಿ. ನೆಕ್ಸ್ಟು ಅದರ ಪಕ್ಕದಲ್ಲೇ ಇನ್ನೂ ಒಂದು ಸಿಂಗಲ್ ಕ್ರೋಶೆಟ್ ಹಾಕ್ಕೊಳ್ತೀನಿ. 3 ಚೈನ್ಸ್, ಒಂದು ಪೀಕೋ ಸ್ಟಿಚ್. ನೆಕ್ಸ್ಟು ಅದೇ ಥರನೇ ಇದು ಸ್ಯಾರಿ ಫುಲ್ಲು ಈ ಡಿಸೈನು ಕಂಟಿನ್ಯೂ ಆಗುತ್ತೆ. ತುಂಬಾ ಈಸಿ ಈ ಡಿಸೈನ್ ಹಾಕೋದು. ಯಾರು ಬೇಕಾದರೂ ಈ ಡಿಸೈನ್ ಹಾಕೋದು. ಅಷ್ಟು ಈಸಿಯಾಗಿದೆ ಈ ಡಿಸೈನ್ ಹಾಕೋದು. ತುಂಬಾ ಇಷ್ಟ ಆಗುತ್ತೆ ನಿಮಗೂ. ಈ ಡಿಸೈನ್ ಒಂದು ಸಲ ಟ್ರೈ ಮಾಡಿ ನೋಡಿ. ಈಗ ಈ ಥರ ಬಂದಿದೆ. ಸ್ಯಾರಿ ಫುಲ್ಲು ಇದೇ ಕಂಟಿನ್ಯೂ ಆಗುತ್ತೆ. ಇದು ಕಂಪ್ಲೀಟ್ ಆದಮೇಲೆ ನೋಡೋಣ. ಫೈನಲಾಗಿ ಈ ಡಿಸೈನ್ ಕಂಪ್ಲೀಟ್ ಆಗಿದೆ. ಈ ಥರ ಬಂದಿದೆ. ತುಂಬ ಚೆನ್ನಾಗಿ ಬಂದಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ನೋಡೋದಕ್ಕೆ ತುಂಬ ವರ್ಕ್ ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ತುಂಬಾ ಈಸಿ ಈ ಡಿಸೈನ್ ಹಾಕೋದು. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.